ಪ್ರೀತಿಯ ವೀಕ್ಷಕರೇ, ಇವತ್ತು ಮತ್ತೊಂದು ಸ್ಕಾಲರ್ಶಿಪ್ ಸ್ಕೀಮ್ ಬಗ್ಗೆ ಹೇಳಕ್ ಬಂದಿದ್ದೀನಿ. ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ. ಮತ್ತೊಮ್ಮೆ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಸ್ಕಾಲರ್ಶಿಪ್ SBI ಫೌಂಡೇಶನ್ ಇಂದ ಕೊಡ್ತಾ ಇರ್ತಕ್ಕಂಥದ್ದು. ಇದು SBIF ಆಶಾ ಸ್ಕಾಲರ್ಶಿಪ್ ಅಂತಾನೆ ಇದನ್ನು ಮೆನ್ಷನ್ ಮಾಡಿ ಕೊಡ್ತಾ ಇದ್ದಾರೆ. ಇದು ಬಹುತೇಕವಾಗಿ ಎಲ್ಲಾ ಸ್ಟ್ರೀಮ್ ಅಲ್ಲಿ ಸ್ಟಡಿ ಮಾಡ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಾರೆ. ನಾನು ಅದನ್ನ ಇನ್ ಡೀಟೇಲ್ಸ್ ನಿಮ್ಗೆ ಯಾವ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಾರೆ, ಎಷ್ಟು ಕೊಡ್ತಿದ್ದಾರೆ, ಎಲಿಜಿಬಿಲಿಟಿ ಏನು, ಇನ್ನಿತರ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ವಿಡಿಯೋ ನೋಡಿ, ನಿಮ್ಗೆ ಕಂಪ್ಲೀಟ್ ಗೊತ್ತಾಗುತ್ತೆ. ಸ್ಕಿಪ್ ಮಾಡಿದ್ರೆ ಎಲ್ಲಿ ಏನು ಅಂತ ಗೊತ್ತಾಗಲ್ಲ. ಆ ದಿಸೆಯಿಂದಾಗಿ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಹಾಗೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ನಾನ್ ಮಾಡ್ತಕ್ಕಂತ ಎಲ್ಲ ವಿಡಿಯೋಗಳು ನಿಮ್ಗೆ ಅಪ್ಡೇಟ್ ಆಗಿ ಬಂದು ತಲುಪ್ತಾ ಇರ್ತವೆ. ಬನ್ನಿ ತಡ ಯಾಕೆ, ವಿಡಿಯೋನ ಆರಂಭ ಮಾಡ್ಬಿಡೋಣ. ಪ್ರೀತಿಯ ವೀಕ್ಷಕರೇ, ಈಗ ನಾನು ಲ್ಯಾಪ್ಟಾಪ್ ಸ್ಕ್ರೀನ್ ಅಲ್ಲಿ ಇದ್ದೀನಿ. ನೀವು ಮೊಬೈಲ್ ಅಲ್ಲೂ ಕೂಡ ಇದನ್ನ ನೋಡಬಹುದು, ಏನ್ ತೊಂದರೆ ಇಲ್ಲ. ಲ್ಯಾಪ್ಟಾಪ್ ಆರ್ ಮೊಬೈಲ್, ಡೆಸ್ಕ್ಟಾಪ್ ಯಾವ್ದ್ರಲ್ಲಾದ್ರೂ ಕೂಡ ನೀವು ಇದನ್ನ ನೋಡ್ಬೋದು. ನೀವೇನಾದ್ರೂ ಇದನ್ನ ಡೈರೆಕ್ಟ್ ಆಗಿ ಓಪನ್ ಮಾಡಕ್ಕಾಗಲ್ಲ ಅನ್ನೋದಾದ್ರೆ ನಾನು ಇದರ ಲಿಂಕ್ ಅನ್ನ ನನ್ನ ವಿಡಿಯೋ ಕೆಳಗಡೆ ಇರತಕ್ಕಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡುವ ಮೂಲಕ ನೇರವಾಗಿ ಈ ಪೇಜ್ಗೆ ಬರ್ಬೋದು. ಬನ್ನಿ, SBIF ಆಶಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2024 ಅಂತ SBI ಫೌಂಡೇಶನ್ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಸ್ಕೂಲ್ ಸ್ಟೂಡೆಂಟ್ಸು, ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸು, ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟು, ಮತ್ತೆ IIT ಮತ್ತೆ IIM ಅಲ್ಲಿ ಓದ್ತಾ ಇರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಾರೆ. ಬಹುತೇಕವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಗುವಾಗೆ ಕೊಡ್ತಿದ್ದಾರೆ. ಅಪ್ ಟು 7.5 lakh ವರೆಗೂ ಕೂಡ ಕೊಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಅದರ ಎಲಿಜಿಬಿಲಿಟಿ ಏನು ಅಂತಕ್ಕಂಥದ್ದನ್ನ ನೋಡ್ಕೊಂಡ್ ಬರೋಣ. ಈ ಸ್ಕಾಲರ್ಶಿಪ್ ಅನ್ನ ಒಂದು ಇಂಡಿಯಾದ ಒಂದು ಲಾರ್ಜೆಸ್ಟ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತಾನೆ ಅವರು ಕೊಡ್ತಾ ಇದ್ದಾರೆ SBI ಫೌಂಡೇಶನ್ ಮೂಲಕ. ಇಲ್ಲಿ ಯಾರ್ಯಾರಿಗೆ ದೊರಕ್ತಾ ಇದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಫ್ರಮ್ ಕ್ಲಾಸ್ 6 to 12 standard, then who are pursuing undergraduate and postgraduate courses from the top 100 NIRF universities or colleges and IITs or MBA or PGDM courses from IIM. ಹೀಗೆ ಬೇರೆ ಬೇರೆ ದೇಶದ ವಿವಿಧ ಯೂನಿವರ್ಸಿಟಿಗಳಲ್ಲಿ ಸ್ಟಡಿ ಮಾಡ್ತಕ್ಕಂಥವ್ರಿಗೆ ಕೊಟ್ಟಿದ್ದಾರೆ. ದೊಡ್ಡ ಯೂನಿವರ್ಸಿಟಿಗಳಲ್ಲೂ ಸ್ಟಡಿ ಮಾಡ್ತಕ್ಕಂಥವ್ರಿಗೂ ಕೂಡ ಕೊಡ್ತಾ ಇದ್ದಾರೆ. ಅದರಂತೆ 6th standard to 12th standard ಓದೋರ್ಗೂ ಕೂಡ ಕೊಡ್ತಿದ್ದಾರೆ. ಬನ್ನಿ ನೋಡೋಣ ಅಂತಕ್ಕಂಥದ್ದು. ಇವ್ರು ಹೇಳ್ಬಿಡ್ತಾರೆ, SBI ಫೌಂಡೇಶನ್ ಇಂದ CSR ಫಂಡ್ ಏನಿದೆಯೋ ಆ CSR ಫಂಡ್ ಮೇಲೆ ಇದನ್ನ ನಾವು ಕೊಡ್ತಾ ಇದೀವಿ ಅಂತಕ್ಕಂಥದ್ದು ಕೂಡ ಹೇಳ್ತಾ ಇದ್ದಾರೆ. ನಿಮ್ಗೆ CSR ಫಂಡ್ ಬಗ್ಗೆ ಏನಾದ್ರೂ ಐಡಿಯಾ ಇಲ್ಲ ಅಂತ ಹೇಳಿದ್ರೆ, ನಾನು ನನ್ನ ಚಾನೆಲ್ ನಲ್ಲಿ CSR ಫಂಡ್ ಬಗ್ಗೆ ಒಂದು ವಿಡಿಯೋನ ಮಾಡಾಕಿದ್ದೀನಿ. ಅದನ್ನ ಐ ಕಾರ್ಡ್ ಅಲ್ಲಿ ಬೇಕಾದ್ರೆ ಕೊಟ್ಟಿರ್ತೀನಿ, ಮತ್ತೆ ಎಂಡ್ ಸ್ಕ್ರೀನ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ. ಅದರ ಲಿಂಕ್ ಅನ್ನ ಬೇಕಾದ್ರೆ ನಾನು ವಿಡಿಯೋ ಕೆಳಗಡೆನೂ ಕೂಡ ಕೊಟ್ಟಿರ್ತೀನಿ. ನೀವು ಬೇಕಾದ್ರೆ ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ CSR ಫಂಡ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ತಿಳ್ಕೊಬಹುದಾಗಿದೆ. ಬನ್ನಿ ಹಾಗಾದ್ರೆ ಎಲಿಜಿಬಿಲಿಟಿಯನ್ನ ಮೊದಲನೇ ಬಾರಿಗೆ ನೋಡ್ಬಿಡೋಣ. ಅಪ್ಲಿಕೆಂಟ್ ಮಸ್ಟ್ ಬಿ ಸ್ಟಡಿಂಗ್ ಇನ್ ಕ್ಲಾಸ್ 6 to 12 standard ಇನ್ ದ ಕರೆಂಟ್ ಅಕಾಡೆಮಿಕ್ ಇಯರ್. ಅಪ್ಲಿಕೆಂಟ್ ಒಂದು 6th standard ಇಂದ 12th standard ವರೆಗೆ ಓದ್ತಾ ಇರ್ಬೇಕಂತೆ, ಕರೆಂಟ್ ಇಯರ್ ಅಲ್ಲಿ ಓದ್ತಾ ಇರ್ಬೇಕಂತೆ. ನೆಕ್ಸ್ಟ್ ಹೇಳ್ತಾರೆ, ಅಪ್ಲಿಕೆಂಟ್ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ 75 ಮಾರ್ಕ್ಸ್ ಆರ್ ಎಬೋ ಇನ್ ದೇರ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಅಂತಾರೆ. ಯಾರು ಈಗ ಸ್ಟಡಿ ಮಾಡ್ತಿದಾರೋ ಅದರ ಪ್ರೀವಿಯಸ್ ಇಯರ್ ನಲ್ಲಿ ಅವ್ರದ್ದು ಪರ್ಸೆಂಟೇಜ್ 75% ಇರಬೇಕು ಅಂತ ಹೇಳ್ತಾ ಇದ್ದಾರೆ. ದೆನ್ ದ ಗ್ರಾಸ್ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಆಫ್ ದ ಅಪ್ಲಿಕೆಂಟ್ ಮಸ್ಟ್ ಬಿ ಅಪ್ ಟು 3 lakh ಅಂತ ಹೇಳ್ತಾರೆ. ಅಂದ್ರೆ ಅವರ ಓವರ್ ಆಲ್ ಇನ್ಕಮ್ ಮನೆದು ಅಪ್ ಟು 3 lakh ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು ಅಂತಕ್ಕಂತ ಹೇಳ್ತಾರೆ. ನೆಕ್ಸ್ಟ್ ಓಪನ್ ಫಾರ್ ಇಂಡಿಯನ್ ನೇಷನಲ್ಸ್ ಅಂತ ಹೇಳ್ತಾರೆ. ಯಾರು ಇಂಡಿಯನ್ಸ್ ಆಗಿದಾರೋ ಅವ್ರಿಗೆ ಇದು ಓಪನ್ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ನೋಟನ್ನ ಕೊಟ್ಬಿಡ್ತಾರೆ, 50% ಆಫ್ ಸ್ಲಾಟ್ಸ್ ವಿಲ್ ಬಿ ರಿಸರ್ವ್ಡ್ ಫಾರ್ ಫಿಮೇಲ್ ಅಪ್ಲಿಕೇಶನ್ಸ್. ಈ ಒಂದು ಸ್ಕಾಲರ್ಶಿಪ್ ಅಲ್ಲಿ 50% ಅಪ್ಲಿಕೇಶನ್ಸ್ ನ ರಿಸರ್ವ್ ಮಾಡ್ತಾರಂತೆ ಫಿಮೇಲ್ ಮಾತ್ರ. ದೆನ್ ಮತ್ತೊಂದು ಕೊಡ್ತಾರೆ, ಪ್ರಿಫರೆನ್ಸ್ ವಿಲ್ ಬಿ ಗಿವೆನ್ ಟು ಅಪ್ಲಿಕೆಂಟ್ಸ್ ಬಿಲಾಂಗಿಂಗ್ ಟು ದ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಕ್ಯಾಟಗರೀಸ್ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಸ್ಕಾಲರ್ಶಿಪ್ ನ ಮೇಜರ್ ಆಗಿ ಯಾರಿಗೆ ಪ್ರಿಪೇರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ, SC ST ಸ್ಟೂಡೆಂಟ್ಸ್ ಯಾರು ಇರ್ತಾರೋ ಅವ್ರಿಗೆ ಪ್ರಿಪೇರ್ ಮಾಡಿ ಕೊಡ್ತೀವಿ. ಎಲ್ರಿಗೂ ಕೊಡ್ತೀವಿ, ಆದ್ರೆ ಪ್ರಿಫರೆನ್ಸ್ ಅನ್ನ ನಾವು SC ST ಸ್ಟೂಡೆಂಟ್ ಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೆನಿಫಿಟ್ ಎಷ್ಟಿರುತ್ತೆ ಅಂತ ಹೇಳೋದಾದ್ರೆ, 1 time ಸ್ಕಾಲರ್ಶಿಪ್ ಫಾರ್ 15,000 ಅಂತ ಹೇಳ್ತಾರೆ. ಅಪ್ ಟು 7.5 lakh ವರೆಗೆ ಕೊಡ್ತೀವಿ. ಆದ್ರೆ 1 time ಸ್ಕಾಲರ್ಶಿಪ್ ಆಗಿ ನಾವು 15,000 ಅನ್ನ ಕೊಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅನ್ನುವಾಗ ಅವ್ರು ಹೇಳ್ತಾರೆ, ಮಾರ್ಕ್ ಶೀಟ್ ಫ್ರಮ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್, ಕ್ಲಾಸ್ 10, 12, ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಆರ್ ಅಪ್ಲಿಕೇಬಲ್. ಯಾವ್ದ್ರಲ್ಲಿ ನೀವು ಓದ್ತಾ ಇದೀರೋ, ಯಾವ್ದಕ್ಕೆ ಅಪ್ಲೈ ಮಾಡ್ತಾ ಇದೀರೋ ಆ ಹಿನ್ನೆಲೆಯಲ್ಲಿ ನೀವು ಇಂದಿನ ವರ್ಷ ಯಾವ ಕೋರ್ಸ್ ಅನ್ನ ಓದಿದೀರೋ ಆ ಮಾರ್ಕ್ಸ್ ಕಾರ್ಡ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು, ಡಾಕ್ಯುಮೆಂಟ್ ಆಗಿ ಅದನ್ನ ತಗೋಬರ್ಬೇಕು ಎಂಬುದಾಗಿ ಹೇಳ್ತಾರೆ.
ನೆಕ್ಸ್ಟ್ ಗವರ್ಮೆಂಟ್ ಇಶ್ಯೂಡ್ ಐಡೆಂಟಿಟಿ ಪ್ರೂಫ್ ಆಧಾರ್ ಕಾರ್ಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ರೂಫ್ ಆಗಿ ಏನ್ ಕೊಡ್ಬೇಕು, ನೀವು ಗವರ್ಮೆಂಟ್ ಇಶ್ಯೂ ಇರ್ತಕ್ಕಂತ ಯಾವ್ದಾದ್ರು ಐಡೆಂಟಿಟಿಯನ್ನ ನೀವು ಕೊಡ್ಬೋದು ಪ್ರೂಫ್ ಆಗಿ, ಆದ್ರೆ ಆಧಾರ್ ಕಾರ್ಡ್ ಕೊಟ್ರೆ ಏನು ತೊಂದರೆ ಇಲ್ಲ, ಉತ್ತಮ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕರೆಂಟ್ ಇಯರ್ ಫೀ ರೆಸಿಪ್ಟ್, ನೀವು ಕರೆಂಟ್ ಇಯರ್ ನಲ್ಲಿ ಯಾವ ಕ್ಲಾಸ್ಗೆ ನೀವು ಜಾಯಿನ್ ಆಗಿದ್ದೀರೋ, ಅದು 6 to 12 ಸ್ಟ್ಯಾಂಡರ್ಡ್, ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್, ಯಾವ್ದಾವ್ದನ್ನ ನೀವು ಮಾಡ್ತಾ ಇದ್ರೋ ಕರೆಂಟ್ ಇಯರ್ ಫೀಸ್ ರೆಸಿಪ್ಟ್ ಇರಬೇಕು ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ರೂಫ್ ಆಫ್ ಕರೆಂಟ್ ಇಯರ್ ಅಡ್ಮಿಷನ್ ಅಂತ ಹೇಳ್ತಾರೆ. ನೀವು ಅಡ್ಮಿಷನ್ ಆಗಿರೋದಕ್ಕೆ ಪ್ರೂಫ್ ಬೇಕು, ಆದ್ರೆ ಏನು ಅಡ್ಮಿಷನ್ ಲೆಟರ್ ಇರಬೇಕು, ಇನ್ಸ್ಟಿಟ್ಯೂಷನ್ ಐಡೆಂಟಿ ಕಾರ್ಡ್ ಇರಬೇಕು, ಬೋನಫೈಡ್ ಸರ್ಟಿಫಿಕೇಟ್ ಇರಬೇಕು. ಇದು ಯಾವ್ದ್ರಲ್ಲಾದ್ರೂ ಒಂದನ್ನ ನೀವು ಅಡ್ಮಿಷನ್ ಆಗಿದೀವಿ ಅನ್ನೋದಕ್ಕೆ ಸಲ್ಲಿಸಬೇಕು ಅಂತಕ್ಕಂಥದನ್ನ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಫ್ ದ ಅಪ್ಲಿಕೆಂಟ್, ಇನ್ನು ಬ್ಯಾಂಕ್ ಡೀಟೇಲ್ಸ್ ಕೂಡ ನೀವು ಕೊಡಬೇಕು, ಅದು ಅಪ್ಲಿಕೆಂಟ್ ಆಗಿರ್ಬೇಕು. ಅಪ್ಲಿಕೆಂಟ್ ಏನಾದ್ರೂ ಒಂದ್ ವೇಳೆ ಇಲ್ಲ ಅನ್ನೋದಾದ್ರೆ ನೀವು ಒಂದು ಪೇರೆಂಟ್ಸ್ ನ ಕೊಡ್ಬೋದು ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ರೂಫ್ ಆಫ್ ಇನ್ಕಮ್ ಅಂತ ಹೇಳ್ತಾರೆ. ನೀವು ಇನ್ಕಮ್ ಪ್ರೂಫ್ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ನ ನೀವು ಕೊಡ್ಬೇಕಾಗತ್ತೆ. ಫಾರ್ಮ್ 16A ಆರ್ ಇನ್ಕಮ್ ಸರ್ಟಿಫಿಕೇಟ್ ಆಫ್ ಗವರ್ಮೆಂಟ್ ಅಥಾರಿಟಿ ಆರ್ ಸ್ಯಾಲರಿ ಸ್ಲಿಪ್ ಎಕ್ಸೆಟ್ರಾ ಅಂತ ಹೇಳ್ತಾರೆ. ನಿಮ್ಗೆ ಇನ್ಕಮ್ 3 ಲಕ್ಷದ ಒಳಗಡೆ ಇದೆ ಅನ್ನೋದಕ್ಕೆ ಫಾರ್ಮ್ 16A ನ ಫಿಲ್ ಮಾಡಿಸ್ಕೊ ಬಂದು ಕೊಡ್ಬೇಕು, ಆರ್ ನೀವು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು, ಆರ್ ನೀವು ಸ್ಯಾಲರಿ ಸ್ಲಿಪ್ ಅನ್ನ ಕೊಟ್ರೆ ಅದು ಕೂಡ ಕೌಂಟಬಲ್ ಆಗುತ್ತೆ ಅಂತಕ್ಕಂತ ಹೇಳ್ತಾರೆ. ಯಾವ್ದಾದ್ರು ಒಂದು ಪ್ರೂಫ್ ಈ ನಿಮ್ಮ ಇನ್ಕಮ್ 3 ಲಕ್ಷದ ಒಳಗಡೆ ಇದೆ ಅನ್ನೋದಕ್ಕೆ ಕೊಡ್ಲೇಬೇಕಾಗುತ್ತೆ. ನೆಕ್ಸ್ಟ್ ಫೋಟೋಗ್ರಾಫ್ ಆಫ್ ದ ಅಪ್ಲಿಕೆಂಟ್, ಫೋಟೋಗ್ರಾಫ್ ಅದು ರೀಸೆಂಟ್ ಫೋಟೋಗ್ರಾಫ್ ನ ಕಲರ್ ಫೋಟೋಗ್ರಾಫ್ ಅನ್ನ ಕೊಡ್ರಿ. ನೆಕ್ಸ್ಟ್ ಕಾಸ್ಟ್ ಸರ್ಟಿಫಿಕೇಟ್ ವೆರೆವರ್ ಅಪ್ಲಿಕೇಬಲ್, ಕಾಸ್ಟ್ ಸರ್ಟಿಫಿಕೇಟ್ ಅಂದ್ರೆ SC/ST ಸ್ಟೂಡೆಂಟ್ ಗೆ ಪ್ರಿಪೇರಬಲ್ ಅಂತ ಹೇಳಿದಾರಲ್ಲ, ಅಂತ ಸ್ಟೂಡೆಂಟ್ ಗಳು ಯಾರಾದ್ರೂ ಅಪ್ಲೈ ಮಾಡ್ತಾ ಇದ್ರೆ ಅವರು ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡಬೇಕಾಗುತ್ತೆ, ಅವ್ರ ಕ್ಯಾಟಗರಿಯನ್ನ ಅಲ್ಲಿ ಕನ್ಫರ್ಮ್ ಮಾಡ್ಲಿಕ್ಕೆ ಅಂತಕ್ಕಂಥದ್ದು. ಮತ್ತೆ ಹೇಗೆ ಅಪ್ಲೈ ಮಾಡೋದು ಅನ್ನೋದಕ್ಕೆ ಇಲ್ಲೇ ಅಪ್ಲೈ ನೌ ಬಟನ್ ಅಂತ ಇದೆ, ಇದ್ರ ಕೆಳಗಡೆನೂ ಇದೆ, ಇಲ್ಲಿ ಬಲ್ಭಾಗದಲ್ಲೂ ಇದೆ. ನೀವು ಅಲ್ಲಿ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ್ರೆ ಹೋಮ್ ಪೇಜ್ ಓಪನ್ ಆಗುತ್ತೆ, ಅಪ್ಲಿಕೇಶನ್ ಫಾರ್ಮ್ ಪೇಜು. ಅಲ್ಲಿ ನೀವು ಹೋಗಿ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡ್ತಾ ಹೋಗ್ಬೇಕು. ಇನ್ ಡೀಟೇಲ್ಸ್ ಅವ್ರು ಹೇಳ್ತಾ ಹೋಗ್ತಾರೆ ಅಪ್ಲಿಕೇಶನ್ ನಲ್ಲಿ ಹೇಗೆ ಫಿಲ್ ಮಾಡಬೇಕು, ಏನೇನ್ ಫಿಲ್ ಮಾಡಬೇಕು ಅಂತಕ್ಕಂಥದ್ದು. ಕಂಪ್ಲೀಟ್ ಫಿಲ್ ಮಾಡಿದ್ಮೇಲೆ ರಿಲೆವೆಂಟ್ ಡಾಕ್ಯುಮೆಂಟ್ ನ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅದಾದ ಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಾಗುತ್ತೆ. ಫೈನಲಿ ಪ್ರಿವ್ಯೂ, ಅಪ್ಲಿಕೇಶನ್ ಪ್ರಿವ್ಯೂ ಅನ್ನ ನೀವು ನೋಡ್ಕೊಂಡು ಆ ನಂತರದಲ್ಲಿ ಕೊನೆಯಲ್ಲಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಹೀಗೆ ಸಬ್ಮಿಟ್ ಮಾಡಿದ್ಮೇಲೆ ಅವರು ಸ್ಕ್ರೂಟ್ನಿನ ನಡೆಸ್ತಾರೆ. ಆ ಸ್ಕ್ರೂಟ್ನಿ ನಡೆಸಿ ಎಲಿಜಿಬಲ್ ಕ್ಯಾಂಡಿಡೇಟ್ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಮೇಲ್ ಅನ್ನ ಕಳಿಸ್ತಾರೆ, ಮತ್ತೆ ಲೆಟರ್ ಕರೆಸ್ಪಾಂಡೆನ್ಸ್ ನ ಮಾಡ್ತಾರೆ, ಮತ್ತೆ ನೀವು ಮೊಬೈಲ್ ನಂಬರ್ ಕೊಟ್ಟಿರ್ತಾರೋ ಮೆಸೇಜ್ ಕೂಡ ಹಾಕ್ತಾರೆ. ಈ ರೀತಿಯಿಂದಾಗಿ ನೀವು ಫಸ್ಟ್ ಅಪ್ಲೈ ಮಾಡಿದ್ರೆ ಇನ್ನು ಕಂಪ್ಲೀಟ್ ವಿಚಾರಗಳನ್ನ ಅವರು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಕಮ್ಯುನಿಕೇಟ್ ಮಾಡ್ತಾ ಹೋಗ್ತಾರೆ. ಯಾರು ಎಲಿಜಿಬಲ್ ಇದ್ದೀರೋ ಅವರು ಒನ್ ಟೈಮ್ ಸ್ಕಾಲರ್ಶಿಪ್ ನ 15,000 ಪಡ್ಕೋಬಹುದು. ಆ ಸ್ಕಾಲರ್ಶಿಪ್ ನ ಅಪ್ ಟು 7.5 lakh ವರೆಗೂ ಕೂಡ ಅವರು ಪ್ರೊವೈಡ್ ಮಾಡೋಕೆ ರೆಡಿ ಇದ್ದಾರೆ. ವೇರಿಯಸ್ ಡಿಸಿಪ್ಲಿನ್ ಅಲ್ಲಿ ಅವ್ರು ಕೊಡ್ತಿರೋದ್ರಿಂದ ಆಯಾ ಡಿಸಿಪ್ಲಿನ್ ಸಂಬಂಧಪಟ್ಟಂಗೆ ಅವರು ಅದನ್ನ ಕೊಡ್ತಾ ಹೋಗ್ತಾರೆ. ಅದು ಜಾಸ್ತಿ ಆಗ್ತಾ ಹೋಗುತ್ತೆ, 15,000 ಆಗ್ಬೋದು, ಅದಕ್ಕೂ ಜಾಸ್ತಿ ಆಗ್ಬೋದು. ಹೀಗೆ ಹಲವಾರು ವೇರಿಯಸ್ ನಲ್ಲಿ ಅವರು ಈ ಒಂದು ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ನೀವು ಅಪ್ಲಿಕೇಶನ್ ಹಾಕೋದು ಧರ್ಮ, ಆದ್ರಿಂದ ಅಪ್ಲಿಕೇಶನ್ ಹಾಕಿ ಎಲಿಜಿಬಿಲಿಟಿ ಇದ್ರೆ ಅವರೇ ಅದನ್ನು ಸೆಲೆಕ್ಟ್ ಮಾಡಿ ನಮಗೆ ಕೊಡ್ತಾ ಹೋಗ್ತಾರೆ ಅಂತಕ್ಕಂಥ. ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಮತ್ತೊಂದು ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋ ತುಂಬಾ ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ ಶೇರ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗ್ತಾ ಅಥವಾ ಯಾವ ತರದ ನಿಮಗೆ ಮಾಹಿತಿ ಬೇಕು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡೋದು ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.